ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿಲ್ಲಿ ನೋಡ್ತಿರೋದು ಅನ್ನ ಬಸಿದಾಗ ಸಿಗುವ ತಿಳಿ ಗಂಜಿ. ನಾನು ಇದನ್ನು ಈಗ ಯಾಕೆ ತಗೊಂಡಿದ್ದೇನೆ ಅಂದರೆ, ನಮ್ಮ ಮನೆಯಲ್ಲಿ 2 ನಾಯಿ ಇದೆ. ಈಗ ಸಮ್ಮರ್ ಆಗಿರೋದ್ರಿಂದ ತುಂಬ ಬಾಯಾರಿಕೆ ಆಗ್ತದೆ. ಅದರಿಂದ ಅವರಿಗೆ ಸಮ್ಮರ್ ಡ್ರಿಂಕ್ ಮಾಡಿ ಕೊಡುವ ಅಂತ. ಸೊ ಈ ತಿಳಿ ಗಂಜಿಗೆ ನಾನು ಮಜ್ಜಿಗೆ ಹಾಕ್ತಾ ಇದ್ದೇನೆ. ಈ ತಿಳಿ ಗಂಜಿ ಬಿಸಿ ಏನಿಲ್ಲ, ಅದು ಆರಿದೆ ಈಗ. ಅದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕ್ತಾ ಇದ್ದೇನೆ. ತುಂಬ ಮಜ್ಜಿಗೆ ಏನು ಹಾಕಬೇಕು ಅಂತಿಲ್ಲ, ಯಾಕಂದರೆ ನಾನು ಬೆಳಿಗ್ಗೆ ಮತ್ತು ಸಂಜೆ ಊಟ ಹಾಕಬೇಕಾದ್ರೆ ಮಜ್ಜಿಗೆ ಮತ್ತು ಮೊಸರು ಹಾಕಿನೇ ಊಟ ಕೊಡೋದು. ಅದರಿಂದ ಸ್ವಲ್ಪ ಮಜ್ಜಿಗೆ ಹಾಕ್ತಾ ಇದ್ದೇನೆ. ನಾನು ಈ ಸಮ್ಮರ್ ಡ್ರಿಂಕಿಗೆ ನೀರು ಹಾಕ್ತಾ ಇಲ್ಲ, ಐಸ್ ಕ್ಯೂಬ್ಸ್ ಹಾಕ್ತೇನೆ. ನೀರು ಬೇಕಿದ್ದರೆ ಆಮೇಲೆ ಈ ಸಮ್ಮರ್ ಡ್ರಿಂಕ್ನ ಕುಡ್ದಾದ ನಂತರ ಬೇಕಿದ್ರೆ ಕೊಡ್ತೇನೆ. ಈಗ ಇದಿಷ್ಟು ಐಸ್ ಕ್ಯೂಬ್ಸ್ನ ಈ ತಿಳಿ ಗಂಜಿಗೆ ಹಾಕ್ತಾ ಇದ್ದೇನೆ. ಹಾಗೆ ನಾನು ಸಾಲ್ಟ್ ಹಾಕ್ತಾ ಇಲ್ಲ, ಯಾಕಂದರೆ ನಾಯಿಗಳಿಗೆ ಸಾಲ್ಟ್ ಕೊಡೋದು ಒಳ್ಳೆಯದಲ್ಲ. ನಾನು ಡೋರ್ ಓಪನ್ ಮಾಡಲ್ಲ, ಹಾಗೆ ಈ ಡ್ರಿಂಕನ್ನು ಬಟ್ಲಿಗೆ ಹಾಕ್ತಾ ಇದ್ದೇನೆ. ಯಾಕಂದರೆ ಡೋರ್ ಓಪನ್ ಮಾಡಿದರೆ ಅವರು ಹೊರಗಡೆ ಬಂದು ತರಲೆ ಮಾಡ್ತಾರೆ. ಹಾಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ಬಿಸಿಲಿಗೆಲ್ಲ ಓಡಾಡಿ ಸುಸ್ತು ಮಾಡ್ಕೊಳ್ತಾರೆ. ಅದಕ್ಕೆ ಡೋರ್ ಓಪನ್ ಮಾಡಲಿಲ್ಲ. ಸಂಜೆ ಬಿಸಿಲು ತಣ್ಣದ ನಂತರ ಹೊರಗಡೆ ಬಿಡಬೇಕು. ನೋಡಿ, ಇಷ್ಟಪಟ್ಟು ಕುಡಿತಿದ್ದಾನೆ. ಈ ಸೆಕೆಗೆ ಊಟನೇ ಸರಿಯಾಗಿ ಮಾಡಲ್ಲ. ನಾವೇನು ಮಜ್ಜಿಗೆ ಮೊಸರು ಹಾಕಿರ್ತೇವೆ ಅದನ್ನ ಮಾತ್ರ ತಿಂದ್ಬಿಟ್ಟು ಅನ್ನ ಎಲ್ಲ ಹಾಗೆ ಇಟ್ಟಿರ್ತಾನೆ. ಇವಾಗ ನಾನಿದು ಡ್ರಿಂಕ್ ಹಾಕ್ತೇನಲ್ವ, ಸೊ ಅನ್ನ ಕೂಡ ಖಾಲಿ ಮಾಡ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ, ಯೂಸ್ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಹಾಗೆ ನಿಮ್ಮ ಮನೆಯಲ್ಲಿ ಕೂಡ ಪಪ್ಪಿ ಇದ್ದರೆ ಈ ಒಂದು ಸಮ್ಮರ್ ಡ್ರಿಂಕ್ನ ತಪ್ಪದೇ ಟ್ರೈ ಮಾಡಿ. ಈ ಡ್ರಿಂಕು ಅವರ ಬಾಡಿಯನ್ನು ಹೆಲ್ದಿಯಾಗಿಡ್ತದೆ, ಹಾಗೆ ಹೈಡ್ರೇಟ್ ಆಗಿಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.